ಹಾಯ್ ಫ್ರೆಂಡ್ಸ್, ನಾನಿವತ್ತು ಗಣಕೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಗಣಕೆ ಸೊಪ್ಪು ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೆ. ಇದು ರುಬ್ಬೋದಕ್ಕೆ ಈರುಳ್ಳಿ, ಕಾಯಿ ತುರಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 1 ಟೊಮೆಟೊ, ಜೀರಿಗೆ, ಮೆಣಸು, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಒಂದು 1/4 ಲೋಟ ಆಗೋಷ್ಟು ಹಾಲು. ರುಚಿ ಇರುತ್ತೆ ಇದನ್ನು ಹಾಕಿದ್ರೆ. ಇವಾಗ ಸೊಪ್ಪನ್ನ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊಪ್ಪು ಪ್ಲೇಟ್ ಮುಚ್ಚದೇ ಇದ್ದರೆ ಅದು ಕಹಿ ಬರಲ್ಲ. ಇದು ಕಹಿ ಇರುತ್ತೆ ಗಣಕೆ ಸೊಪ್ಪು, ಹಾಗಾಗಿ ನಾನು ಪ್ಲೇಟ್ ಮುಚ್ಚಲ್ಲ, ಹಾಗೆ ಬೇಯಿಸ್ಕೊತೀನಿ. ಮತ್ತು ಇದಕ್ಕೆ ಉಪ್ಪು ಕೂಡ ನಾನು ಹಾಕಲ್ಲ, ಹಾಗೆ ಸಾದಾ ಬೇಯಿಸ್ಕೊಳ್ಳೋದು. ಬರೀ ಎಲೆ ತೊಗೋಬೇಕು. ಗಣಕೆ ಸೊಪ್ಪುದು ಬರೀ ಎಲೆ ತೊಗೊಂಡ್ರೆ ಚೆನ್ನಾಗಿ, ಕಡ್ಡಿಗಳೆಲ್ಲ ಹಾಕ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಇದು ಬೇಯಬೇಕು, ಸ್ವಲ್ಪ ಹೊತ್ತು ಬೆಂದರೆ ಬೇಗ ಬೇಯುತ್ತೆ ಸೊಪ್ಪಂತೂ. ನೋಡಿ, ಕುದಿಯೋದಕ್ಕೆ ಶುರುವಾಗಿದೆ ಈಗ. ಇಷ್ಟು ಕುದಿ ಬರ್ತಾ ಇದೆ ಅಂದಾಗ ಒಂದು ಸರಿ ತಿರ್ಕೊಂಡು ನೋಡ್ಬೋದು. ಯಾಕೆಂದರೆ ಮೇಲೆ ಕೆಳಗಡೆ ಒಂದು ಸರಿ ಮಾಡ್ಕೊಂಡ್ರಾಗ ಕೆಳಗಡೆ ಸೊಪ್ಪು ಮೇಲೆ ಸೊಪ್ಪು ಎಲ್ಲ ಮಿಕ್ಸ್ ಆಗುತ್ತೆ ನೀಟಾಗೆ. ಒಂದು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದಾಗ ಒಳಗಡೆ ಹೋಗುತ್ತಲ್ಲ, ಆಗ ಸೊಪ್ಪು ಇನ್ನೊಂದು 2 ನಿಮಿಷಕ್ಕೆಲ್ಲ ಬೇಗ ಬೆಂದೋಗಿರುತ್ತೆ. ಇದು ತುಂಬ ಒಳ್ಳೆಯದು ಸೊಪ್ಪಂತೂ. ನೋಡಿ, ಈಗ ಸೊಪ್ಪು ಚೆನ್ನಾಗಿ ಬೆಂದಿದೆ, ಇದು ನೀಟಾಗಿ ಬೆಂದಿದೆ. ಒಂದು 5 ನಿಮಿಷ ಸಾಕು, ಸೊಪ್ಪು ಬೆಂದೋಗುತ್ತೆ. ಬೇಗನೆ ಏನು ಇದಾಗಲ್ಲ, ಸೊಪ್ಪು ಬೆಂದೋಗ್ಬಿಡತ್ತೆ. ನೋಡಿ, ಒಂದು ತಟ್ಟೆಗೆ ಹಾಕ್ಕೊತಿದ್ದೀನಿ. ಇದು 2 ನಿಮಿಷ ಆರಾದ್ಮೇಲೆ ರುಬ್ಬಿರೋದು ನಾನು. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಆವಾಗಲೇ ಈರುಳ್ಳಿ ಎಲ್ಲ ತೋರಿಸೋದ್ನಲ್ಲ, ಅದು ಇದು ಎಲ್ಲ ಸೇರಿ ಮಿಕ್ಸ್ ಮಾಡಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಪಾತ್ರೆ ಬಿಸಿ ಆಗಿದೆ, ಎಣ್ಣೆ ಹಾಕಿಟ್ಟಿದ್ದೀನಿ ನಾನು. ಇವಾಗ ಮೊದಲೇ ಹೇಳ್ದಂಗೆ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿನ ಹಾಕ್ಕೊತೀನಿ. ಇದೊಂದು ಸ್ವಲ್ಪ ಕೆಂಪಾಗೋಂಗೆ ಹುರ್ಕೊಂಡ್ರೆ ಸಾಕು. ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ರೆ ರುಚಿ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ರುಬ್ಬಿದ್ನಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದು ಏನು ರುಬ್ಕೊಂಡಿರ್ತೀವಲ್ಲ ಮಿಕ್ಸಿ, ಆ ಜಾರ್ ನೀರನ್ನೇ ನಾನು ಇದಕ್ಕೆ ಯೂಸ್ ಮಾಡ್ತೀನಿ. ಸೊಪ್ಪು ಬೇಯ್ದಿರೋ ನೀರನ್ನ ನಾನು ಇದಕ್ಕೆ ಯೂಸ್ ಮಾಡಲ್ಲ. ಆ ಸೊಪ್ಪು ನೀರು ಹಾಕಿದ್ರೆ ಕಹಿ ಬರುತ್ತೆ ಅನ್ನೋದು ಒಂದು. ಹಾಗಾಗಿ ನಾನು ಆ ಸೊಪ್ಪು ನೀರು ಯೂಸ್ ಮಾಡಲ್ಲ. ಬೇರೆ ನೀರು ಹಾಕಿ ನಮಗೆ ಎಷ್ಟು ಹದ ಬೇಕು ಸಾರದು ಅದನ್ನು ನೋಡಿಕೊಂಡು ನೀರು ಎತ್ಕೊಳ್ಳೋದು. ಕ್ವಾಂಟಿಟಿ ನೋಡಿಕೊಂಡು ನೀರು ತೊಗೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಗಿರಬಾರ್ದು ಸೊಪ್ಪಿನ ಸಾರು. ತೆಳ ಇದ್ರೇ ಚೆನ್ನಾಗಿರುತ್ತೆ. ತುಂಬ ತೆಳನೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು ಸಾರು. ಮುದ್ದೆ ಊಟ ಮಾಡೋ ಅಷ್ಟು ಆದರೆ ಚೆನ್ನಾಗಿರುತ್ತೆ. ಮುದ್ದೆಗೆ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ ಊಟ ಮಾಡಬೇಕಾದ್ರೆ. ನೋಡಿ, ನನಗೆ ಇದು ಹದ ಸಾಕು, ಇಷ್ಟು ನನಗೆ. ಇವಾಗ ಇದನ್ನು ಬೇಯೋದಕ್ಕೆ ಬಿಡಬೇಕು. ಈಗ ನೋಡಿ, ನಾನು ಉಪ್ಪು ಹಾಕಿಲ್ಲ, ಯಾವಾಗಲೂ ಉಪ್ಪು ಹಾಕಿಲ್ಲ. ಈಗ ಉಪ್ಪು ಸೇರಿಸ್ಕೊತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂದು ಸರಿ ಉಪ್ಪು ಹಾಕಿದ್ಮೇಲೆ ಇನ್ನೊಂದು ಸರಿ ತಿರುಗಿಬಿಟ್ಟು ಹಾಗೆ. ಈ ಸೊಪ್ಪು ಸಾರು ಬೇಯಬೇಕಾದ್ರೆ ನಾನು ಪ್ಲೇಟ್ ಸಹ ಮುಚ್ಚೋದಿಲ್ಲ, ಯಾಕೆಂದರೆ ಕಹಿ ಬಂದುಬಿಡತ್ತೆ. ಗಣಕೆ ಸೊಪ್ಪು ಹೇಳ್ತೀವಿ, ಕರಿ ಗಣಕೆ, ಬಿಳಿ ಗಣಕೆ ಅಂತ ಹೇಳಿ. ಹಾಗಾಗಿ ನಾನು ಕಪ್ಪು ಗಣಕೆ ಸೊಪ್ಪು ತೊಗೊಂಡಿರೋದ್ರಿಂದ ಮುಚ್ಚಲ್ಲ. ಇದು ಕುದಿಯೋದಕ್ಕೆ ಶುರುವಾಗಿದೆ. ರುಬ್ಬಿರೋ ಮಸಾಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡ್ರೆ 10 ನಿಮಿಷದಲ್ಲಿ ಈ ಸಾರು ಆಗೋಗುತ್ತೆ. ಬೇಗನೆ ಮಾಡೋವಂಥದ್ದು ಇದು. ನೋಡಿ, ಸಾರು ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಒಳ್ಳೆ ಘಮ ಬರ್ತಾಯಿದೆ ನನಗಂತೂ. ಸ್ವಲ್ಪ ಬೇಯಬೇಕು, ಇನ್ನೊಂದು ಸ್ವಲ್ಪ ಬೆಂದ ಮೇಲೆ ಅದು ನೊರೆ ಎಲ್ಲ ಗೊತ್ತಾಗುತ್ತೆ ನಮಗೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಹಾಲನ್ನ ಸ್ಟವ್ ಆಫ್ ಮಾಡಿ ಹಾಲು ಹಾಕ್ಕೊತೀನಿ. ಹಾಲು ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಈ ಕಹಿ ಇರುತ್ತಲ್ಲ, ಆ ಕಹಿ ಬರೋದಿಲ್ಲ. ಮತ್ತು ಹಾಲು ಹಾಕಿದ ತಕ್ಷಣ ಒಡೆದೋಗುತ್ತೆ, ಅದೇನೂ ಆಗೋದಿಲ್ಲ. ಸ್ಟವ್ ಆಫ್ ಮಾಡಿದ್ದೀನಿ, ಹಾಲು ಹಾಕ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಾಗಿದೆ ಸಾರಂತೂ. ತುಂಬ ಚೆನ್ನಾಗೂ ಇದೆ ನೋಡಿ, ಗಮ್ಮಂತ ಇದೆ. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.